Hi, my dear friends. Welcome to Learn All in One. Today we are discussing another problem from the cost accounting. Here is follows the problem. From the following information, prepare the cost sheet showing the profit and cost per unit. Direct materials consumed 2,40,000. Direct materials ಕೊಟ್ಟಿದ್ದಾನೆ 2,40,000 ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಡೈರೆಕ್ಟ್ ಲೇಬರ್ಸ್ಗಳನ್ನು ಕೊಟ್ಟಿದ್ದಾನೆ 40%. ಅಂದರೆ 2,40,000 ಮೇಲೆ 40% ಏನು ಮಾಡಬೇಕು, ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಡೈರೆಕ್ಟ್ ಲೇಬರ್ ಮೇಲೆ 50% ಅಂತ ಕೊಟ್ಟಿದ್ದಾನೆ, ಹೌದಾ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 50% ಆಫ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಹೇಳ್ಕೊಡ್ತೇನೆ. ಅದನ್ನು 50% ಮಾಡ್ಕೋಬೇಕು. ಫ್ಯಾಕ್ಟ್ರಿ ಓವರ್ಹೆಡ್ 25% ಅಂದರೆ ಪ್ರೈಮ್ ಕಾಸ್ಟ್. ಅಂದರೆ ಇವು ಮೂರರ ಮೇಲೆ ಏನು ಪಿ ಸಿ ಬಂದಿರುತ್ತಲ್ವ, ಆ ಪಿ ಸಿ ಮೇಲೆ ಏನು ಮಾಡಬೇಕು, 25% ಮಾಡಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಹ್ಯಾಸ್ ಬೀನ್ ಅಬ್ಸಾರ್ಬ್ಡ್ 90 per 10 ಯೂನಿಟ್ಸ್ ಪ್ರೊಡ್ಯೂಸರ್ ಅಂತಕ್ಕಂಥದ್ದು. ಅಂದರೆ 90 ರೂಪೀಸ್ ಅಂತ ತೊಗೊತಾರಂತೆ 10 ಯೂನಿಟ್ಸ್ಗೆ. ಓಕೆ, ಅದು ಎಷ್ಟು ಯೂನಿಟ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಹ್ಯಾವ್ ಬೀನ್ ಅಪ್ಲೈಡ್ 300 per ಯೂನಿಟ್ 100 ಯೂನಿಟ್ಸ್ ಸೋಲ್ಡ್ ಅಂತಕ್ಕಂಥದ್ದು. ಸೊ ಇವರಿಗೆ 300 ರೂಪೀಸ್ ಅಂತಕ್ಕಂಥದ್ದು ಅಪ್ಲೈ ಆಗಿದೆ 100 ಯೂನಿಟ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದಾಗ. ಅದೇ ರೀತಿಯಾಗಿ ನಮ್ಮ ಪ್ರಾಬ್ಲಮಲ್ಲಿ ಓಪನಿಂಗ್ ಫಿನಿಶ್ಡ್ ಸ್ಟಾಕ್ 800 ಯೂನಿಟ್ಸ್ ಎಟ್ 51 ರೂಪೀಸ್ 30 ಪೈಸಾ ಪರ್ ಯೂನಿಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಫಿನಿಶ್ಡ್ ಸ್ಟಾಕ್ 400 ರೂಪೀಸ್ ಕೊಟ್ಟಿದ್ದಾನೆ. ಫಿನಿಶ್ಡ್ ಗೂಡ್ಸ್ ಸೋಲ್ಡ್ ಅಂತಕ್ಕಂಥದ್ದು 16,400 ಯೂನಿಟ್ಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಅದೇ ರೀತಿಯಾಗಿ ಪ್ರಾಫಿಟ್ 1/6 ಆಫ್ ಸೇಲ್ಸ್ ಅಂತಂತೇಳಿ ಕೊಟ್ಟಿದ್ದಾನೆ. ಸೇಲ್ಸ್ನ 1/6 ಅಂತಂತೇಳಿ the solution part. Here is the solution part. The solution is as follows. ಫಸ್ಟ್ಗೆ ನಾವೇನು ಮಾಡಬೇಕು ಅಂತಂದರೆ ವರ್ಕಿಂಗ್ ನೋಟ್ಸ್ಗಳನ್ನು ಮಾಡ್ಕೋಬೇಕು. ಒಂದು ವರ್ಕಿಂಗ್ ನೋಟ್ ಯಾವುದು ಅಂತಂದರೆ ಆ್ಯಸ್ ರಿಗಾರ್ಡ್ಸ್ ಟು ದಟ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸರ್ ಅಂತಕ್ಕಂಥದ್ದು. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸರ್ ಬಗ್ಗೆ ನಾವೇನು ಮಾಡಬೇಕು, ಒಂದು ಕ್ಯಾಲ್ಕುಲೇಷನ್ಸ್ ನೋಟ್ ಮಾಡ್ಕೋಬೇಕು. ಬಿಕಾಸ್ ನಮ್ಮಲ್ಲಿ ಏನು ಕೊಟ್ಟಿದ್ದಾನೆ, ಯೂನಿಟ್ಸ್ ಸೋಲ್ಡ್ ಎಷ್ಟಾಗಿದ್ದಾವೆ ಅಂತ ಹೇಳಿಕೊಟ್ಟಿದ್ದಾನೆ. ಯೂನಿಟ್ಸ್ ಸೋಲ್ಡ್ ಎಷ್ಟಾಗಿದ್ದಾವೆ ಅಂದರೆ 14,400 ಯೂನಿಟ್ಸ್ಗಳು ಏನಾಗಿದ್ದಾವೆ, ನಮಗೆ ಸೋಲ್ಡ್ ಔಟ್ ಆಗಿದ್ದಾವೆ. ಅದೇ ರೀತಿಯಾಗಿ ಕ್ಲೋಸಿಂಗ್ ಸ್ಟಾಕು ಕೂಡ ನಮ್ಮ ಹತ್ರ ಇತ್ತು. ಕ್ಲೋಸಿಂಗ್ ಸ್ಟಾಕು, ಓಪನಿಂಗ್ ಸ್ಟಾಕು ಕೂಡ ನಮ್ಮ ಹತ್ರ ಇತ್ತು ಅಂತಕ್ಕಂಥದ್ದು. ಸೊ ಹಾಗಾಗಿ ಯೂನಿಟ್ಸ್ ಸೋಲ್ಡ್ ಅಂತಕ್ಕಂಥದ್ದು 16,400 ಕ್ಲೋಸಿಂಗ್ ಸ್ಟಾಕನ್ನು ಆ್ಯಡಪ್ ಆನ್ ಮಾಡಿಕೊಂಡು ನೆಕ್ಸ್ಟು ಓಪನಿಂಗ್ ಸ್ಟಾಕನ್ನು ಲೆಸ್ ಮಾಡಿಕೊಂಡ್ರೆ ನಮ್ಗೆ ಯೂನಿಟ್ಸ್ ಸೋಲ್ಡ್ ಅದೇ ರೀತಿಯಾಗಿ ಪ್ರೊಡ್ಯೂಸ್ಡ್ ಅಂತಕ್ಕಂಥದ್ದು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತಕ್ಕಂಥದ್ದು ಏನಾಗುತ್ತೆ ಬರುತ್ತೆ. ಟೋಟಲ್ 16,000 ಯೂನಿಟ್ಸ್ಗಳನ್ನು ಏನು ಮಾಡಿದ್ವಿ, ಪ್ರೊಡ್ಯೂಸ್ ಮಾಡಿದ್ವಿ. ಈ 16,000 ಯೂನಿಟ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಿರೋದಕ್ಕೋಸ್ಕರ ನಲ್ಲಿ ಎಷ್ಟು ಕಾಸ್ಟ್ಗಳನ್ನು ನಾವು ಬೇರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಓಕೆ, ವಿ ವಿಲ್ ಮೂವ್ ಟುವರ್ಡ್ಸ್ ದ ಫಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಕಡೆಗೆ ನಾವು ಇವಾಗ ಮೂವ್ ಆಗೋಣ. ಸೊ ದ ಪ್ರಾಬ್ಲಮ್ ಈಸ್ ಆ್ಯಸ್ ಫಾಲೋಸ್ ಅಂತಕ್ಕಂಥದ್ದು. ಪ್ರಾಬ್ಲಮ್ ನೋಡಿ, ನೀಟಾಗಿ ಎಲ್ಲರೂ ಕೂಡ ಬರೀಬೇಕು, ಫಾರ್ಮ್ಯಾಟನ್ನು ಹಾಕಬೇಕು. ಸೊ ಯೂನಿಟ್ಸ್ 16,000 ಯೂನಿಟ್ಸ್. ಸೊ ಬರೀರಿ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತಂತ ಹೇಳಿ 16,000 ಯೂನಿಟ್ಸ್ ಅಂತ ಹೇಳಿ ಟಾಪ್ ಸೈಡ್ ರೈಟ್ ಕಾರ್ನರ್ಲಿ ಏನು ಮಾಡಬೇಕು, ಕಂಪಲ್ಸರಿಯಾಗಿ ಬರೀಲೇಬೇಕು ಪ್ರತಿಯೊಬ್ಬರು ಕೂಡ. ಸೊ ಡೈರೆಕ್ಟ್ ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟಿದೆ, 2,40,000 ಇದೆ. ಅದಕ್ಕೆ CPU ಮಾಡ್ಕೊಂಡ್ರೆ 15 ಆಗುತ್ತೆ. ಸೊ ಡೈರೆಕ್ಟ್ ಲೇಬರ್ 40% ಆಫ್ ದ ಮಟೀರಿಯಲ್ ಕಾಸ್ಟ್ ಅಂತಂತಂದು 2,40,000ಗೆ 40% ಮಾಡಿಕೊಂಡ್ರೆ 96,000 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ, ಪ್ರತಿಯೊಬ್ಬರು ಕ್ಯಾಲ್ಕುಲೇಟರ್ನ ಮುಂದೆ ಇಟ್ಕೊಂಡು ನೀವು ಈ ಪ್ರಾಬ್ಲಮನ್ನು ಮಾಡ್ತಾ ಹೋಗಬೇಕು. ಸುಮ್ಮನೆ ಕೇವಲ ನೋಡಿದರೆ, ಸೊ ಪ್ರಾಕ್ಟೀಸ್ ಮಾಡಬೇಕಾದ ಸಂದರ್ಭದಲ್ಲೂ ಅಥವಾ ನೀವು ಯಾವುದೇ ವಿಡಿಯೋ ನೋಡಬೇಕಾದ ಸಂದರ್ಭದಲ್ಲೂ ಪಾಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ಸನ್ನು ಮಾಡಿ. ಸೊ ಬೈ ದಟ್ ವೇ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ 50% ಆಫ್ ದ DL. ಸೊ ಇದಕ್ಕೆ 48 ಇಂಟು 2 ಮಾಡಿದ್ರು 96,000 ಆಗುತ್ತೆ. ಸೊ ಅದರ 50% ಅಂತಂದರೆ 48,000. ಟೋಟಲ್ ಟುಗೆದರ್ 3,84,000 ಆಗುತ್ತೆ. CPU ಅಂದರೆ ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು. ಸೊ ಕಾಂಬಿನೇಷನ್ ಆಫ್ ದೀಸ್ 3, ಇಟ್ ಮೀನ್ಸ್ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್ ಆ್ಯಂಡ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ದೀಸ್ ಕಾಲ್ಡ್ ದ ಪ್ರೈಮ್. ಇವು ಮೂರಕ್ಕೆ ಏನಂತ ಕರಿತೀವಿ ನಾವು,
ಪ್ರೈಮ್ ಕಾಸ್ಟ್ ಅಂತಂತ ಹೇಳಿ ನಾವು ಕರಿತೀವಿ, ಅಥವಾ PC ಅಂತ ಹೇಳಿ ಏನು ಮಾಡ್ತೀವಿ ನಾವು ಅದನ್ನು ಕರಿತೀವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮುಂದೆ ಬರೆದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತಂತೇಳಿ ಕರಿತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ಗೆ ಏನು ಹೇಳಿದ್ದೇನೆ, 3,84,000ಗೆ 25% ಅಂದರೆ 25% ನಾವು ಹಾಕಿದರೆ 96,000 ಅಂತಕ್ಕಂಥದ್ದು ನಮಗೇನಾಯಿತು ಸಿಕ್ಸ್ತು. ಓಕೆ, ಸೊ ಇವಾಗ ನಮಗೆ PC ಸಿಕ್ತು, ವರ್ಕ್ಸ್ ಕಾಸ್ಟ್ ಸಿಕ್ತು. ಸೊ ವರ್ಕ್ ಕಾಸ್ಟ್ ಸಿಕ್ಕಾದ ನಂತರ ನೆಕ್ಸ್ಟ್ ಏನು ಮಾಡಿದ್ವಿ ನಾವು, ಅಡ್ಮಿನಿಸ್ಟ್ರೇಟಿವ್ ಆರ್ ದ ಆಫೀಸ್ ಓವರ್ ಹೆಡ್ ಅಂತ ಹೇಳ್ತಿದ್ವಿ ನಾವು. ಅಡ್ಮಿನಿಸ್ಟ್ರೇಟಿವ್ ಆರ್ ದ ಆಫೀಸ್ ಓವರ್ ಹೆಡ್ ಅಂತಂತೇಳಿ ಬಂದಾಗ ಇಲ್ಲಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಹ್ಯಾವ್ ಬೀನ್ ಅಬ್ಸಾರ್ಬ್ಡ್ ₹90 ಪರ್ 10 ಯೂನಿಟ್ಸ್ ಅಂತಕ್ಕಂಥದ್ದು. ಹೌದಾ, 90 rupees ಪರ್ 10 ಯೂನಿಟ್ಸ್ ಅಂತ ಹೇಳಂತಂದರೆ ಅಲ್ಲಿಗೆ ಎಷ್ಟು ಬರುತ್ತೆ, ₹9 ಆಗುತ್ತೆ. ಓಕೆ, 90 rupees ಪರ್ 10 ಯೂನಿಟ್ಸ್ ಅಂತಂತ ಹೇಳಂತಂದರೆ ಇಲ್ಲಿ 0 ತೆಗೆದುಬಿಟ್ರೆ ಎಷ್ಟು ಬರುತ್ತೆ ನಮಗೆ, ₹9 ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಪರ್ ಯೂನಿಟ್ಗೆ ಬರುತ್ತೆ ಅಂತಕ್ಕಂಥದ್ದು. ಹೌದಲ್ವಾ, ₹9 ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗಾದರೆ 16,000 ಯೂನಿಟ್ಸ್ಗಳಿಗೆ ₹9 ಅಂತಾದರೆ ₹1,44,000 ಏನಾಗುತ್ತೆ ನಮಗೆ ಟೋಟಲ್ ಆಗಿ ಅಮೌಂಟ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದಕ್ಕೆ ಅಡಿಷ್ನಲ್ ಆಗಿ ಓಪನಿಂಗ್ ಸ್ಟಾಕ್ ಅಂತಂತೇಳಿ ಕೊಟ್ಟಿದ್ದಾನೆ ನಮಗೆ. ಹೌದಲ್ವಾ, ಓಪನಿಂಗ್ ಸ್ಟಾಕನ್ನು ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆಗಿನ 800 ಯೂನಿಟ್ಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಓಪನಿಂಗ್ ಸ್ಟಾಕನ್ನು ಏನು ಮಾಡಬೇಕು ನಾವು ಇದರಲ್ಲಿ ಆ್ಯಡ್ ಮಾಡಬೇಕು. ಸೊ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಅಂತಂತ ಹೇಳಿದ್ರೆ ಟೋಟಲ್ ಆಗಿ ಇಷ್ಟು ಗೂಡ್ಸ್ಗಳಿದ್ದಾವೆ, ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತಂತ ಹೇಳಿ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ಗೆ ನಾವು ಇದೇ ಅಮೌಂಟನ್ನು ತೊಗೊಂಡೇ ಏನು ಮಾಡಬೇಕಾಗುತ್ತೆ, ಇಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗಿರುತ್ತೆ. ಹೌದಾ, ನಾವು ಯಾವ ಅಮೌಂಟನ್ನು ತೊಗೊಂಡು ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಈ ₹39 ಏನು ಬಂದಿರುತ್ತೆ, ಸೊ ಇದೇ ಅಮೌಂಟನ್ನು ನಾವು ಇಲ್ಲಿ ಹಾಕ್ಬಿಟ್ಟೆ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗಿರುತ್ತೆ. ಸೊ ವಿ ವಿಲ್ ಗೆಟ್ ದ ₹15,600 ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಕ್ಲೋಸಿಂಗ್ ಸ್ಟಾಕಲ್ಲಿ ಕ್ಯಾಲ್ಕುಲೇಷನ್ಸ್ಗೆ ಸಿಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಂತಂತ ಹೇಳಿದ್ರೆ ಇಲ್ಲಿ ತನಕನೂ ಕೂಡ ನಾವು ಖರ್ಚು ಮಾಡ್ಕೊಂಡಿರೋದಕ್ಕೋಸ್ಕರ. ಹೌದಲ್ವಾ, ಇಲ್ಲಿ ತನಕನೂ ಕೂಡ ನಾವೇನು ಎಷ್ಟೆಲ್ಲ ಖರ್ಚು ಮಾಡಿದ್ವಿ ಅದೆಲ್ಲದನ್ನು ಕೂಡ ಅದರಲ್ಲಿ ಇನ್ಕ್ಲೂಡಿಂಗ್ ಮಾಡಿರ್ತೀವಿ ಅಂತ ಹೇಳಿ ಅರ್ಥ. ಫರ್ದರ್ ಮೂವ್ ಹೆಡ್, ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂತ ಹೇಳಿದಂಗಿನ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅದನ್ನು ಕೂಡ ಆ್ಯಡ್ ಮಾಡಬೇಕು. ಎಷ್ಟು ಮಾರಾಟ ಮಾಡಿವಿ ಅಂತಕ್ಕಂಥದ್ದು ಲೆಕ್ಕ. ನಾವು ಮಾರಾಟ ಮಾಡಿದ್ದು 16,400, ನಮಗೆ ಮೊದಲೇ ಪ್ರಾಬ್ಲಮಲ್ಲೇ ಕೊಟ್ಬಿಟ್ಟಿದ್ದಾನೆ. 16,400 ಯೂನಿಟ್ಸ್ಗಳನ್ನು ನಾವೇನು ಮಾಡಿದ್ವಿ, ಮಾರಾಟ ಮಾಡಿದ್ವಿ ಅಂತಕ್ಕಂಥದ್ದು. ಸೊ ಅದಕ್ಕೆ ಇಂಟು ₹3 ಹಾಕ್ಬಿಟ್ರು ಟೋಟಲ್ ಎಷ್ಟಪ್ಪ ಅಂತ ಹೇಳಂತಂದರೆ ₹49,200 ಅಂತಕ್ಕಂಥದ್ದು. ಅದಕ್ಕೆ ಟೋಟಲ್ ಆಗಿ ಬಂದಿದ್ದು ನಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಂತಂತ ಹೇಳಿ ಬರುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ₹6,98,640 ಅಂತಕ್ಕಂಥದ್ದು. ನಮಗೆ ಎಷ್ಟು ಬಂತು, ಇಷ್ಟು ನಮಗೇನೇ ಸಿಕ್ತು ಕಾಸ್ಟ್ ಆಫ್ ಸೇಲ್ಸ್ ಅಂತಕ್ಕಂಥದ್ದು. ಸೊ ಈ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಏನು ಮಾಡಬೇಕು, ನಾವು ಪ್ರಾಫಿಟ್ ತೆಗಿಬೇಕು ಅಂತ ಹೇಳಂತಂದರೆ 1/6 ಮಾಡಿ ನಾವೇನು ಮಾಡಬೇಕು ನಮಗೆ, ಅಥವಾ 20% ಮಾಡಿದರೆ ನಮಗೇನು ಸಿಗುತ್ತೆ, ಆನ್ಸರ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿ ಏನಾಗುತ್ತೆ, ವೇರಿ ಆಗುತ್ತೆ. ಸೊ ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು ವೇರಿ ಆದರೂ ಪರವಾಗಿಲ್ಲ, ಬಟ್ ಟೋಟಲ್ ಕಾಸ್ಟ್ ಅಂತಕ್ಕಂಥದ್ದು ಏನಾಗಬೇಕು, ಕರೆಕ್ಟಾಗಿರಬೇಕು. ಟೋಟಲ್ ಕಾಸ್ಟ್ ಅಂತಕ್ಕಂಥದ್ದು ಕರೆಕ್ಟಾಗಿದ್ದಾಗ ಸೊ ನಿಮಗೆ ಕಾಸ್ಟ್ ಪರ್ ಯೂನಿಟ್ ಅಂತಕ್ಕಂಥದ್ದು ವೇರಿ ಆದರೂ ಕೂಡ ಪರವಾಗಿಲ್ಲ, ಯು ಮೇ ಗೆಟ್ ದ ನಿಮಗೆ ಒಳ್ಳೆ ಮಾರ್ಕ್ಸ್ಗಳಂತಕ್ಕಂಥದ್ದು ಏನಾಗುತ್ತೆ, ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು. ಬಟ್ ವಿ ನೀಡ್ ಟು ಫಾಲೋ ದ ರೂಲ್ಸ್ ಅಂತ ಏನು ಹೇಳ್ಕೊಳ್ತೀವಿ, ಆ ರೂಲ್ಸ್ಗಳನ್ನು ಫಾಲೋ ಅಪ್. ಸೊ ಆ್ಯಸ್ ಕಮ್ ಟು ದ ಪಾಯಿಂಟ್ ಆಫ್ ಎನ್ ಸೆಲ್ಲಿಂಗ್ ಆ್ಯಂಡ್ ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ಒನ್ ಮೋರ್ ಟೈಮ್ ಹಿಯರ್. ಐ ಆಮ್ ಕಮ್ ಟು ದ ಪಾಯಿಂಟ್ ಆಫ್ ಎನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಗೆ ಬಂದಾಗ ಇಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ₹300 ಹೌದಲ್ವಾ, ₹300 ಟೋಟಲ್ ಎಷ್ಟು 100 ಯೂನಿಟ್ಸ್ಗಳನ್ನು ತಯಾರು ಮಾಡಿದರೆ, ಹಾಗಿದ್ರಿಗಿನ 1 ಯೂನಿಟ್ಸ್ ತಯಾರು ಮಾಡೋಕ್ಕೆ ಎಷ್ಟು ಬೀಳುತ್ತೆ, ಇದು ತೆಗೆದುಬಿಟ್ರಿಗಿನ ನಮಗೆ ಎಷ್ಟು ಉಳಿಯುತ್ತೆ, ಹೌದಲ್ವಾ, ₹3 ಅಂತಕ್ಕಂಥದ್ದು ಏನಾಗುತ್ತೆ ಉಳಿಯುತ್ತೆ. ಸೊ ಹಾಗಾಗಿ 16,400 ಇಂಟು ₹3 ಮಾಡಿಕೊಂಡಾಗ ನಮ್ಗೆ ಈ ರೀತಿ ಈ ₹3 ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದು. ನೋಡಿ ಇಲ್ಲಿ ನಮ್ಗೆ ಏನಾಗಿದೆ, ಸೊ ಈ ₹3 ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಇಲ್ಲಿಗೆ ಏನಾಗುತ್ತೆ, ಈ ಪ್ರಾಬ್ಲಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ವಿ ವಿಲ್ ಸಿ ಇನ್ ದ ಅನದರ್ ಪ್ರಾಬ್ಲಮ್. ಓಕೆ.